ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿ.ಆರ್. ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ದು ಬಿಡಿ, ಅವರು ಹಿಂದೆ ಇದೇ ಥರ ಮಾಡಿದರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿ.ಆರ್. ಪಾಟೀಲ್ ಅವ್ರು ಕಟ್ಕೊಂಡು ಯಾರು ಎಮ್ ಎಲ್ ಎರು ಯಾರು ಹೋಗ್ತಾರ್ರಿ? ಏನು ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೇ ತಗೊಂಡಿದ್ದು. ಸರ್ಕಾರದ ವಿರೋಧ ಮಾತಾಡೇ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಅವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗತ್ತೆ? ಜಮೀದ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ಥರ ಅಪರಾಧ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದುಬಿಡಿ ಅಂತ. ಅವ್ರು ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ BJPಯಲ್ಲಿ ನೋಡಿ, ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದ್ದಾನೆ, ಅಷ್ಟು ಮಾಡಿದ್ದಾನೆ, ಅವ್ರ ಅಪ್ಪ ಹಂಗೆ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನು ದೊಡ್ಡದಲ್ಲ. ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ, ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು. ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿ.ಆರ್. ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ದು ಬಿಡಿ, ಅವರು ಹಿಂದೆ ಇದೇ ಥರ ಮಾಡಿದರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿ.ಆರ್. ಪಾಟೀಲ್ ಅವ್ರು ಕಟ್ಕೊಂಡು ಯಾರು ಎಮ್ ಎಲ್ ಎರು ಯಾರು ಹೋಗ್ತಾರ್ರಿ? ಏನು ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೇ ತಗೊಂಡಿದ್ದು. ಸರ್ಕಾರದ ವಿರೋಧ ಮಾತಾಡೇ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಅವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗತ್ತೆ? ಜಮೀದ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ಥರ ಅಪರಾಧ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದುಬಿಡಿ ಅಂತ. ಅವ್ರು ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ BJPಯಲ್ಲಿ ನೋಡಿ, ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದ್ದಾನೆ, ಅಷ್ಟು ಮಾಡಿದ್ದಾನೆ, ಅವ್ರ ಅಪ್ಪ ಹಂಗೆ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನು ದೊಡ್ಡದಲ್ಲ. ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ, ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು. ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿ.ಆರ್. ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ದು ಬಿಡಿ, ಅವರು ಹಿಂದೆ ಇದೇ ಥರ ಮಾಡಿದರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿ.ಆರ್. ಪಾಟೀಲ್ ಅವ್ರು ಕಟ್ಕೊಂಡು ಯಾರು ಎಮ್ ಎಲ್ ಎರು ಯಾರು ಹೋಗ್ತಾರ್ರಿ? ಏನು ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೇ ತಗೊಂಡಿದ್ದು. ಸರ್ಕಾರದ ವಿರೋಧ ಮಾತಾಡೇ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಅವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗತ್ತೆ? ಜಮೀದ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ಥರ ಅಪರಾಧ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದುಬಿಡಿ ಅಂತ. ಅವ್ರ ಅಪರಾಧಿ ಅಲ್ಲ. ಈಗ
ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ ಬಿ ಜೆ ಪಿಯಲ್ಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದ್ದಾನೆ, ಅಷ್ಟು ಮಾಡಿದ್ದಾನೆ, ಅವ್ರ ಅಪ್ಪ ಹಂಗೆ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನು ದೊಡ್ಡದಲ್ಲ. ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು. ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿ ಆರ್ ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ ಆರ್ ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ ಆರ್ ಪಾಟೀಲ್ದು ಬಿಡಿ, ಅವರು ಹಿಂದೆ ಇದೇ ಥರ ಮಾಡಿದರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿ ಆರ್ ಪಾಟೀಲ್ ಅವ್ರು ಕಟ್ಕೊಂಡು ಯಾರು ಎಮ್ ಎಲ್ ಎರು ಯಾರು ಹೋಗ್ತಾರ್ರಿ? ಏನು ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೇ ತಗೊಂಡಿದ್ದು. ಸರ್ಕಾರ ವಿರೋಧ ಮಾತಾಡೇ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಆವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗತ್ತೆ? ಜಮೀದ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ಥರ ಅಪಾಧ್ಯ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದುಬಿಡಿ ಅಂತ. ಅವ್ರು ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ ಬಿ ಜೆ ಪಿಯಲ್ಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದ್ದಾನೆ, ಅಷ್ಟು ಮಾಡಿದ್ದಾನೆ, ಅವ್ರ ಅಪ್ಪ ಹಂಗೆ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನು ದೊಡ್ಡದಲ್ಲ. ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು. ಕಾಂಗ್ರೆಸ್ ಪಾಳ್ಯದಲ್ಲಿ ಲಂಚದ ಬಾಂಬ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಶಾಸಕ ಬಿ ಆರ್ ಪಾಟೀಲ್ ಬುಟ್ಟಿಯನ್ನ ಇಟ್ಟುಕೊಂಡಿದ್ದಾರೆ. ಅವರ ಆ ಬುಟ್ಟಿಯಲ್ಲಿ ಹಾವು ಇದೆಯೋ ಇಲ್ವೋ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ ಆರ್ ಪಾಟೀಲ್ ಕಟ್ಕೊಂಡು ಯಾರು ಹೋಗ್ತಾರೆ, ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನ ತೆಗೆದುಕೊಂಡ್ರು ಅಂತೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ ಆರ್ ಪಾಟೀಲ್ದು ಬಿಡಿ, ಅವರು ಹಿಂದೆ ಇದೇ ಥರ ಮಾಡಿದರು. ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ. ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ. ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. 3-4 ದಿವಸದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ. ಬಿ ಆರ್ ಪಾಟೀಲ್ ಅವ್ರು ಕಟ್ಕೊಂಡು ಯಾರು ಎಮ್ ಎಲ್ ಎರು ಯಾರು ಹೋಗ್ತಾರ್ರಿ? ಏನು ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೇ ತಗೊಂಡಿದ್ದು. ಸರ್ಕಾರ ವಿರೋಧ ಮಾತಾಡೇ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಆವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ. ಇನ್ನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗತ್ತೆ?